ಜ್ಞಾನವಾಪಿ ಮಸೀದಿ ಸರ್ವೆಯ ಸ್ಫೋಟಕ ವರದಿಯಲ್ಲಿ ಬಹಿರಂಗವಾದಂತಹ ಸತ್ಯವಾದರೂ ಏನು? ದೇಗುಲ ಕೆಡವಿ ಮಸೀದಿ ನಿರ್ಮಿಸಿರುವುದು ಬಯಲು. ದೇವಾಲಯ ಕಂಬಗಳು ಮಸೀದಿ ನಿರ್ಮಾಣಕ್ಕೆ ಬಳಕೆ ಮಾಡಿದ್ರ? ಇದೆಲ್ಲವನ್ನ ನೋಡೋಣ ಜ್ಞಾನವಾಪಿ ಸರ್ವೆ ನ್ಯೂಸ್ ಟಾಪ್ 9 ನಲ್ಲಿ. ರಾಮ ಜನ್ಮಭೂಮಿಯಲ್ಲಿ ರಾಮ ಮಂದಿರ ಲೋಕಾರ್ಪಣೆಯಾದ ಬೆನ್ನಲ್ಲೇ ಕಾಶಿ ಜ್ಞಾನವಾಪಿ ಮಸೀದಿಯ ಸ್ಫೋಟಕ ವರದಿ ಬಹಿರಂಗವಾಗಿದೆ. ಕೋರ್ಟ್ ಸೂಚನೆ ಮೇರೆಗೆ ಪುರಾತತ್ವ ಇಲಾಖೆ ನೀಡಿದ್ದ ವರದಿ ಬಹಿರಂಗವಾಗಿದೆ. ಕುತೂಹಲಕಾರಿ ರೋಚಕಾಂಶಗಳು ಬಯಲಾಗಿವೆ. ದೊಡ್ಡ ಮಸೀದಿ ಇರುವ ಜಾಗದಲ್ಲಿ ಶತಮಾನಗಳ ಹಿಂದೆ ಒಂದು ದೊಡ್ಡದಾದ ವೈಭವಯುತವಾದ ದೇವಾಲಯವೊಂದಿತ್ತು ಅಂತ ವರದಿ ಹೇಳಿದೆ. ಉತ್ತರ ಪ್ರದೇಶದ ವಾರಣಾಸಿಯ ಜ್ಞಾನವಾಪಿಯ ಮಸೀದಿ ನಿರ್ಮಾಣಕ್ಕೂ ಮೊದಲು ವಿವಾದಿತ ಸ್ಥಳದಲ್ಲಿ ಬೃಹತ್ ಭವ್ಯ ಮಂದಿರ ಇತ್ತು. ದೇಗುಲ ಕೆಡವಿ ಅದರ ಅವಶೇಷಗಳ ಮೇಲೆ ಮಸೀದಿ ನಿರ್ಮಿಸಲಾಗಿದೆ ಅಂತ ವರದಿಯಲ್ಲಿ ಉಲ್ಲೇಖಿಸಿದೆ. ಪುರಾತತ್ವ ಸರ್ವೇಕ್ಷಣಾ ಇಲಾಖೆಯಿಂದ ಒಟ್ಟು 839 ಪುಟಗಳ ವರದಿಯನ್ನ ಸಲ್ಲಿಸಲಾಗಿದೆ. 839 ಪುಟಗಳ ಸರ್ವೆ ವರದಿಯಲ್ಲಿ ಮಸೀದಿಯಲ್ಲಿ ಇದ್ದ ಹಿಂದೂ ದೇಗುಲದ ಕುರುಹುಗಳ ಬಗ್ಗೆ ಸವಿಸ್ತಾರವಾಗಿ ವಿವರಿಸಲಾಗಿದೆ ಅಂತ ವಕೀಲ ವಿಷ್ಣು ಶಂಕರ್ ಜೈನ್ ತಿಳಿಸಿದ್ದಾರೆ. It can be said that मतलब ये कहा जा सकता है that there existed a large Hindu temple. ಮಸೀದಿಗಿಂತ ಮೊದಲು ಹಿಂದೂ ದೇವಾಲಯ ಇತ್ತು. ಸಮೀಕ್ಷೆ ವೇಳೆ 32 ಕಡೆ ದೇವಾಲಯದ ಪುರಾವೆಗಳು ಸಿಕ್ಕಿವೆ. ಮಸೀದಿ ಹಿಂದೆ ಹಿಂದೂ ದೇವಾಲಯವಿತ್ತು ಎಂದು ಗುರುತು ಲಭ್ಯವಾಗಿದೆ. 1669ರಂದು ದೇವಾಲಯವನ್ನ ಕೆಡವಲಾಗಿದೆ ಅಂತ ಉಲ್ಲೇಖಿಸಲಾಗಿದೆ. ಸರ್ವೇಕ್ಷಣಾ ವರದಿಯಲ್ಲಿ ಉಲ್ಲೇಖಿಸಿರುವ ಮತ್ತೊಂದು ಮಹತ್ವದ ಕುತೂಹಲಕಾರಿ ಅಂಶ ಅಂತಂದ್ರೆ ದೇವನಾಗರಿ, ತೆಲುಗು ಹಾಗೂ ಕನ್ನಡದ ಶಾಸನಗಳು ಪತ್ತೆಯಾಗಿರೋದು. ಹೌದು, ಕನ್ನಡದ ಲಿಪಿಯುಳ್ಳ ಶಾಸನವು ಪತ್ತೆಯಾಗಿ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ. ಇನ್ನು ಜನಾರ್ದನ, ರುದ್ರ ಮತ್ತು ವಿಶ್ವೇಶ್ವರನ ಬಗ್ಗೆ ಶಾಸನವಿರುವುದಾಗಿ ಹೇಳಿದೆ ಅಂತ ವಕೀಲರು ತಿಳಿಸಿದ್ದಾರೆ. ದೇವಾಲಯವನ್ನ ಕೆಡವಿದ ನಂತರ ದೇವಾಲಯದ ಕಂಬಗಳನ್ನ ಮಸೀದಿ ನಿರ್ಮಿಸುವುದಕ್ಕೆ ಬಳಕೆ ಮಾಡಿಕೊಳ್ಳಲಾಗಿದೆ. ಕಂಬಗಳಲ್ಲಿ ಹಿಂದೂ ದೇವರು ಮತ್ತು ದೇವತೆಗಳ ಪ್ರತಿಮೆಗಳಿವೆ. ಜ್ಞಾನವಾಪಿ ಪಶ್ಚಿಮ ಗೋಡೆಯಲ್ಲಿ ದೇವಾಲಯದ ಭಾಗವನ್ನ ಸುಲಭವಾಗಿ ಗುರುತಿಸಬಹುದು ಅಂತ ವರದಿಯಲ್ಲಿ ಉಲ್ಲೇಖಿಸಲಾಗಿದೆ ಎಂದು ವಕೀಲರು ಹೇಳಿದ್ದಾರೆ. ಹಿಂದೂ ದೇವತೆಗಳ ಶಿಲ್ಪಗಳು ಮತ್ತು ಕೆತ್ತಿದ ವಾಸ್ತುಶಿಲ್ಪಗಳನ್ನ ಮಣ್ಣಿನ ಅಡಿಯಲ್ಲಿ ಹೂತು ಹಾಕಿರುವುದು ಕಂಡು ಬಂದಿದೆ ಅಂತ ಎಎಸ್ಐ ಹೇಳಿದೆ ಅಂತ ವಕೀಲ ವಿಷ್ಣು ಶಂಕರ್ ಜೈನ್ ಹೇಳಿದ್ದಾರೆ. ಅಸ್ತಿತ್ವದಲ್ಲಿ ಇರುವ ವಾಸ್ತುಶಿಲ್ಪದ ಅವಶೇಷಗಳು, ಗೋಡೆಗಳ ಮೇಲೆ ಅಲಂಕೃತವಾದ ಅಚ್ಚುಗಳು, ದೊಡ್ಡ ಅಲಂಕೃತ ಪ್ರವೇಶ ದ್ವಾರ, ವಿರೂಪಗೊಂಡ ಚಿತ್ರವಿರುವ ಸಣ್ಣ ಪ್ರವೇಶ ದ್ವಾರ ಮತ್ತು ಅಲಂಕಾರಕ್ಕಾಗಿ ಕೆತ್ತಲಾದ ಪಕ್ಷಿಗಳು ಮತ್ತು ಪ್ರಾಣಿಗಳು ಪಶ್ಚಿಮ ಗೋಡೆಯು ಹಿಂದೂ ದೇವಾಲಯದ ಉಳಿದ ಭಾಗವಾಗಿದೆ ಅಂತ ಸೂಚಿಸುತ್ತದೆ ಎಂದಿದ್ದಾರೆ. ಕಾಶಿ ವಿಶ್ವನಾಥ ದೇವಾಲಯಕ್ಕೆ ಹೊಂದಿಕೊಂಡಿರುವ ಜ್ಞಾನವಾಪಿ ಮಸೀದಿ ಸಂಕೀರ್ಣದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ನಡೆಸಿದ ಸಮೀಕ್ಷೆ ವರದಿಯನ್ನ ಕೇಳಿ 11 ಮಂದಿ ಅರ್ಜಿ ಸಲ್ಲಿಸಿದ್ದಾರೆ ಅಂತ ಹಿಂದೂ ಅರ್ಜಿದಾರರ ಪರ ವಕೀಲ ಮದನ್ ಮೋಹನ್ ಯಾದವ್ ತಿಳಿಸಿದ್ದಾರೆ. ಅರ್ಜಿಗಳ ಪರಿಶೀಲನೆಯ ನಂತರ ಅವರಿಗೆ ವರದಿಯನ್ನ ಪ್ರತಿಯನ್ನ ನೀಡುವ ಸಾಧ್ಯತೆ ಇದೆ ಅಂತ ಹೇಳಿದ್ದಾರೆ. ಕೋರ್ಟ್ ಆದೇಶದಂತೆ ಎಎಸ್ಐ ಮಸೀದಿ ಆವರಣದಲ್ಲಿ ವೈಜ್ಞಾನಿಕ ಸರ್ವೆ ನಡೆಸಿದೆ. ಮಸೀದಿಯನ್ನ ಹಿಂದೆ ಇದ್ದ ದೇಗುಲದ ಕಂಬಗಳನ್ನ ಬಳಸಿಕೊಂಡು ನಿರ್ಮಿಸಲಾಗಿದೆ ಎಂಬ ಅಂಶವನ್ನ ವರದಿಯಲ್ಲಿ ಉಲ್ಲೇಖ ಮಾಡಲಾಗಿದೆ. ಒಟ್ಟಾರೆ ಜ್ಞಾನವಾಪಿ ಸರ್ವೆ ವರದಿ ಸಂಚಲನ ಸೃಷ್ಟಿಸಿದೆ. ನ್ಯಾಯಾಲಯದ ತೀರ್ಪಿನ ಮೇಲೆ ಎಲ್ಲವೂ ನಿಂತಿದೆ.